ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ಹುಷಾರು. ಪಲ್ಲವಿ ಅವರೇ, ಹಾ, ನಿಮ್ ಪಕ್ಕ ಕೂತ್ಕೋಬೋದಾ? ಪರ್ಮಿಷನ್ ಎಲ್ಲ ಕೇಳ್ತಿದ್ದೀರಾ? ನೀವ್ ಯಾವಾಗ ಹೇಗಿರ್ತೀರೋ ಏನೋ, ಅದಕ್ಕೆ ಮುಂಚೆನೆ ಕೇಳ್ದೆ ಅಷ್ಟೇ. ಬನ್ನಿ ಕೂತ್ಕೊಳ್ಳಿ. ವಿಕ್ರಾಂತ್ ಅವರೇ, ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನನ್ ಮಗಳು ಏನಂತಾಳು ಅಂತ ಮನ್ಸಲ್ಲೊಂದ್ ಭಯ ಇತ್ತು. ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮಗಳು ಏನಂದ್ಲು ಗೊತ್ತಾ? ಅವಳು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾಳಂತೆ. ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹಠ ಮಾಡಿ ನನ್ನನ್ನು ಕರ್ಕೊಂಡ್ ಬಂದಿದ್ದಾಳೆ. ಇವಾಗಾದ್ರೂ ನಿಮಗ್ ಖುಷಿನಾ? ನನಗೆ ಮುಂಚೆ ಏನೇ ನಿರ್ಧಾರ ತಗೋಬೇಕು ಅಂತ ಅಂದ್ರೂ ಇದ್ದಿದ್ ಒಂದೇ ಟೆನ್ಷನ್, ಮುಂದೆ ನನ್ನ ಜೀವನದಲ್ಲಿ ಬರೋ ವ್ಯಕ್ತಿ ಅನುನ ಒಪ್ಕೋತಾರೋ ಇಲ್ವಾ ಅಂತ. ಆದ್ರೆ ಅವಳು ನಿಮ್ಮನ್ನ ಒಪ್ಕೊಂಡಿದ್ದಾಳೆ. ಪಲ್ಲವಿ ಅವರೇ, ಈಗ್ಲಾದ್ರೂ ನಿಜ ಹೇಳಿ, ನಿಮ್ಗೆ ನನ್ ಮೇಲ್ ಫೀಲಿಂಗ್ಸ್ ಇದೆಯಾ ಇಲ್ವಾ? ನಮಸ್ಕಾರ ಅವರೇ. ಹಾ, ಯಾಕೋ ಅರ್ಜೆಂಟು ಬರೀ ಕೇಳಿದ್ರಂತೆ? ನಿನ್ನ ಹೆಸರು ತ್ರಿವಿಕ್ರಮನಾ? ಹ್ಞೂ ಅವರೇ. ನನ್ನ ಮಗಳನ್ನ ಇವ ಲವ್ ಮಾಡಿಲ್ಲ ಅಂತ ಅನಿಸ್ತೈತಿ. ಹಂಗೆ ಮಾಡಿದ್ರ ಇವ ನನ್ನ ಮುಂದೆ ಬರಕ್ಕೆ ಧೈರ್ಯ ಮಾಡ್ತಾನ? ನಿನಗ ಲಗ್ನ ಆಗೈತೆನಾ? ಹಾಂ, ಆಗೈತ್ರಿ ಅವರೇ. ಹೆಂಡತಿ ಹೆಸರೇನಾ? ಅನು ಅಂತ ಅವರೇ. ಏನಂದಿ? ಅನಸೂಯ ಅವರ. ಅನಸೂಯ. ಮಕ್ಕಳು? ಹಾಂ, 2 ಗಂಡು ಮಕ್ಳಿದ್ದಾವ್ರಿ. ಯಾವ ನವನಿ? ಹಾಂ, ನಾನು ಧಾರವಾಡ ಮಂದಿ ಅದಿನವ. ಮತ್ತೆ ಇಲ್ಲಿಗೆ ಯಾಕೆ ಬಂದೇನಿ? ಅವರೇ, ಇಲ್ಲ ಬ್ಯಾಂಕ್ನೊಳಗೆ ಕೆಲಸ ಮಾಡಕತ್ತೀನಿ. ನೀ ಯಾರನ್ನ ಪ್ರೀತಿ ಮಾಡಿಯೇನು? ಅವರ ಇದೇನವ್ರೆ ಹಿಂಗೆ ಕೇಳಕತ್ತೀರ? ಯಾಕೆ ಏನು ಅಂತ ಕೇಳಕ್ಕೆ ಹೋಗ್ಬೇಡ. ಮಾಡಿಯೋ ಇಲ್ವೋ? ಇಲ್ರಿ ಅವರ. ನಿನಗ ಅನುಪಮ ಅಂತ ಯಾರಾದರೂ ಗೊತ್ತೇನೋ? ಇಲ್ರಿ, ಅಂಥವ್ರು ಯಾರು ಗೊತ್ತಿಲ್ರಿ. ಅಂದ್ರ ಇವ ಅಲ್ಲ, ಖರೆ ಇವನೇ ಆಗಿದ್ರ ನನ್ನನ್ನು ನೋಡಿದ್ರ ಓಡೋಗ್ತಿದ್ದ, ನಾನು ಮುಂದೆ ಬಂದು ನಿಂತ್ಕೊತಿದ್ನ. ಸರಿ, ನೀ ಹೊಂಡ ಬೇಕಿದ್ರೆ ಹೇಳಿ ಕಳಿಸ್ತೀನಿ. ಸರಿ ಅವರ. ಈ ತ್ರಿವಿಕ್ರಮನ ಎಲ್ಲಿ ಹುಡುಕ್ಲಿ ನಾನು? ನಮ್ಮ ಊರಲ್ಲಿರೋ ಎಲ್ಲ ತ್ರಿವಿಕ್ರಮ ಹತ್ರ ಮಾತಾಡಾಯ್ತು, ಯಾರೂ ಅಲ್ಲ. ಮತ್ತಿನ್ಯಾರು? ಈ ತ್ರಿವಿಕ್ರಮ್ ಯಾರು ಅಂತ ಗೊತ್ತಾಗದೆ ಹೋದ್ರೆ ಅನು ತಂದೆ ಯಾರು ಅಂತ ಗೊತ್ತಾಗಲ್ಲ, ಪಲ್ಲವಿ ಗಂಡ ಯಾರು ಅಂತಾನೂ ಗೊತ್ತಾಗಲ್ಲ. ಏನ್ ಮಾಡ್ಲಿ? ನನ್ನಲ್ಲಿ ಫೀಲಿಂಗ್ಸ್ ಇದೆಯೋ ಇಲ್ವೋ ಅಂತ ನಿಜವಾಗ್ಲೂ ನಾನು ನನ್ನ ಹತ್ರ ಕೇಳ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಏನೋ ಒಂಥರ ಭಯ, ಎಲ್ಲಿ ನನ್ನ ಮಗಳಿಗೆ ತೊಂದರೆ ಆಗುತ್ತೋ ಅಂತ ಆತಂಕ. ನಿಜ ಹೇಳ್ಬೇಕು ಅಂತಂದ್ರೆ
ನನ್ ಮಗಳು ಅನುಗೋಸ್ಕರ ನನ್ಗೇನೇ ಫೀಲಿಂಗ್ಸ್ ಇದ್ರು ಅದನ್ನ ಬೆಳೆಯಕ್ ಬಿಡ್ದೆ ಅಲ್ಲಲ್ಲೇ ಕತ್ತರಿಸ್ತಿದ್ದೆ. ಯಾಕಂದ್ರೆ ನಮ್ ನಿರ್ಧಾರಗಳು ಮಕ್ಕಳ ಮನ್ಸಿಗೆ ಮುಳ್ಳಾಗ್ಬಾರ್ದಲ್ವಾ. ಒಂದಂತೂ ನಿಜ ವಿಕ್ರಾಂತ್ ಅವ್ರೆ, ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳಿಂದ ನಾನು ಗಂಡಸ್ರ ಮೇಲೆ ನಂಬಿಕೆನೆ ಕಳ್ಕೊಂಡಿದ್ದೆ. ಮತ್ತೆ ನನ್ನ ಲೈಫಲ್ಲಿ ಒಬ್ಬ ಗಂಡಸನ್ನ ನಂಬೋದು ಅನ್ನೋ ಭಾವನೆ ಕೊಟ್ಟಿದ್ದು ನೀವ್ ಮಾತ್ರ. ಪಲ್ಲವಿಯವರೇ, ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ನಾನ್ ಕಳ್ಕೊಂಡಿರೋ ನಂಬಿಕೆನ ಮತ್ತೆ ನನಗ್ ಕೊಟ್ಟಿದ್ದಕ್ಕೆ. ತಿಳಿಯದೆ ತಾಕುವ ಮೊದಲ ಪ್ರೀತಿಯೇ ಸುಂದರ, ಹೇಳದೆ ಕೇಳದೆ ಹಂಗೆ ತುಡಿಸದೆ ಉಂಗುರ. ನಿಮ್ಮ ಬದುಕಿನ ಎಲ್ಲ ಕ್ಷಣಗಳಲ್ಲೂ ನಿಮ್ಮ ಜೊತೆಗೆ ಇರ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಯಾವತ್ತಿಗೂ ಕಳ್ಕೊಳ್ಳೋದಿಲ್ಲ. ಈಗಲಾದ್ರೂ ಖುಷಿ ಆಯ್ತಾ? ವಿಕ್ರಾಂತ್ ಅವ್ರೆ, ನನ್ನ ಲೈಫಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನ ಅಂದ್ರೆ ಅದು ಈ ದಿನನೇ ಆಗಿರುತ್ತೆ. ನಿಮ್ಮ ಮುಖದಲ್ಲಿ ಈ ನಗು ನೋಡೋದೇ ಒಂದು ಚಂದ. ಈ ಖುಷಿ ನಗು ಎಲ್ಲದಕ್ಕೂ ನೀವೇ ಕಾರಣ ಅಲ್ವಾ?